ಗದಗ ಜಿಲ್ಲೆಯಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ವಿರೋಧ. ಸರ್ಕಾರವು 8 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ರಾಜ್ಯವ್ಯಾಪಿಯಾಗಿ ರದ್ದು ಮಾಡುವ ಯೋಜನೆ ಕೈಗೊಂಡಿದೆ. ಗದಗ ಜಿಲ್ಲೆಯಲ್ಲೇ 2,000ಕ್ಕೂ ಹೆಚ್ಚು ಕಾರ್ಡ್ಗಳು ರದ್ದಾಗಿದ್ದು, ಕೆಲ ಅರ್ಹ ಫಲಾನುಭವಿಗಳು ಇದರ ಪರಿಣಾಮಕ್ಕೊಳಗಾಗಿದ್ದಾರೆ. ಕೊಳಚೆ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಸದಸ್ಯರು ಗಾಂಧಿ ವೃತ್ತದಿಂದ ಆಹಾರ ಇಲಾಖೆಯವರೆಗೆ ರ್ಯಾಲಿಯನ್ನು ನಡೆಸಿ ತಮ್ಮ ಅಸಮಾಧಾನವನ್ನು ತೋರಿಸಿದ್ದಾರೆ. ಸಮಿತಿ ಬಡವರಿಗೆ ಪಡಿತರ ಸೌಲಭ್ಯ ಕಾಪಾಡಬೇಕು ಮತ್ತು ರದ್ದಾದ ಕಾರ್ಡ್ಗಳನ್ನು ಪುನಃ ನೀಡಬೇಕು ಎಂದು ಒತ್ತಾಯಿಸಿದೆ. ರ್ಯಾಲಿ ಮುಖಾಂತರ ಆಹಾರ ಇಲಾಖೆಗೆ ಬಂದು ಮುತ್ತಿಗೆ ಹಾಕಿ ಏನು ಕಾರ್ಡ್ಗಳನ್ನು ಅರ್ಹ ಕಾರ್ಡ್ಗಳನ್ನು, ಬಡವರ ಕಾರ್ಡ್ಗಳನ್ನು, ಕೂಲಿ ಕಾರ್ಮಿಕರ ಕಾರ್ಡ್ಗಳನ್ನು, ಈ ಮನೆ ಕೆಲಸ ಮಾಡಿ ಮಹಿಳೆಯರು ದುಡಿಯುವಂಥ ಒಂದು ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳ ಕಾರ್ಡ್ಗಳನ್ನು ತಾವೇನು ರದ್ದು ಮಾಡಿರಿ, ಅದನ್ನು ಮತ್ತೊಮ್ಮೆ ಆ ಕಾರ್ಡ್ಗಳ ಕುಟುಂಬಕ್ಕೆ ಕೊಟ್ಟು ಆಹಾರ ದಾನ ಪಡೆಯುವಂಥ ವ್ಯವಸ್ಥೆ ಈ ಸರ್ಕಾರ ತಕ್ಷಣ ಮಾಡಬೇಕಂತ ಕೇಳ್ತಾ ಇದ್ದೀನಿ. ಒಂದು ವೇಳೆ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಗಮನಕ್ಕೆ ಕೊಳ್ಳಿಲ್ಲ ಅಂತಂದರೆ ರಾಜ್ಯಾದ್ಯಂತ ಈ ಒಂದು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ವಿರುದ್ಧ, ಜನವಿರೋಧಿ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟ ರಾಜ್ಯಾದ್ಯಂತ ಆಗ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ರಾಜ್ಯದ ಮುಖ್ಯಮಂತ್ರಿಗಳು ಆಹಾರ ಇಲಾಖೆಯ ಒಂದು ಈ ಜನವಿರೋಧಿ ಸುತ್ತೋಲೆಯನ್ನು, ಜನವಿರೋಧಿ ನಿರ್ದೇಶನವನ್ನು ತಕ್ಷಣ ಕೈಬಿಟ್ಟು ಏನು 8 ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡಿವಿ ಅಂತ ಹೇಳ್ತೀರಿ, ಗದಗ ನಗರದಲ್ಲಿ 2,304 ಕಾರ್ಡ್ ರದ್ದು ಮಾಡಿರಿ ಅಂತ ಹೇಳ್ತೀರಿ. ಆ ಕುಟುಂಬಗಳಿಗೆ ತಕ್ಷಣ ಆಹಾರ ಧಾನ್ಯಗಳನ್ನು ಸಿಗುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಇಲ್ಲ ಅಂತಂದ್ರೆ ಜನವಿರೋಧಿ ಸರ್ಕಾರ ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಬಡ ಜನರ ಮುಂದೆ ಹೇಳಿಕೆ ಕೊಡ್ಬೇಕಂತೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ. ದಯವಿಟ್ಟು ಕಾರ್ಡ್ಗಳನ್ನು ಪುನಃ ಕೊಟ್ಟು ರಾಜ್ಯ ಸರ್ಕಾರ ಕೆಲಸ ಮಾಡ್ರಿ. ಇಲ್ಲ ಅಂತಂದ್ರೆ ರಾಜ್ಯದ ಸರ್ಕಾರದ ಬಡವರ ಕಾರ್ಮಿಕರ ಕಾರ್ಡ್ಗಳನ್ನು ರದ್ದು ಮಾಡಿವಿ ಅಂತೇಳಿ ಮಹಿಳೆಯರ 8 ಲಕ್ಷ ಕಾರ್ಡ್ ರದ್ದುಗೊಳಿಸಿದ್ರಿಂದ ಈ ರಾಜ್ಯದಲ್ಲಿ 8 ಲಕ್ಷ ಬಡ ಕುಟುಂಬಗಳು ಬೀದಿ ಪಾಲಾಗಿ ಉಪವಾಸ ಬೀಳುವಂಥ ಪರಿಸ್ಥಿತಿ